ನಮಸ್ಕಾರ ಮಕ್ಕಳೇ, ಇದು ಗಣಿತ 7ನೇ ತರಗತಿ ಭಾಗ 1 ಅಧ್ಯಾಯ 1 ಪೂರ್ಣಾಂಕಗಳು. ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 1.2ರಲ್ಲಿ ಇರತಕ್ಕಂಥ ಲೆಕ್ಕಗಳನ್ನು ಒಂದೊಂದಾಗಿ ಮಾಡ್ತಾ ಹೋಗೋಣ. ಇದು ಪೂರ್ಣಾಂಕಗಳ ಗುಣಾಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಲೆಕ್ಕಗಳು. ಒಂದೇ ಮೇನ್ ಓದೋಣ. ಪ್ರತಿಯೊಂದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಎ ಇಂದ ಹಿಡಿದು ಜೆವರೆಗೂ ನಮಗೆ ಗುಣಾಕಾರದ ಲೆಕ್ಕಗಳಿದ್ದಾವೆ. ಇಲ್ಲಿ ಏನೂ ಇಲ್ಲ, ನೀವು ಮೊದಲೇ ಗುಣಾಕಾರದ ಲೆಕ್ಕಗಳನ್ನು ಕಲ್ತಿದ್ದೀರಿ. ಇಲ್ಲಿ ಅಡಿಷ್ನಲ್ಲಾಗಿ ನೀವು ಏನು ಗಮನಿಸ್ಬೇಕಂದ್ರೆ ಪ್ಲಸ್ಸು ಅಥವಾ ಮೈನಸ್ಸನ್ನು ಗಮನಿಸಬೇಕು. ಇಲ್ಲಿ ಪೂರ್ಣಾಂಕಗಳಲ್ಲಿ ಚಿಹ್ನೆ ಭಾಳ ಮುಖ್ಯ. ಏನು ಪ್ಲಸ್ ಬರುತ್ತೋ ಮೈನಸ್ ಬರುತ್ತೋ ಅದನ್ನು ಬರೆದ್ರೆ ಅಲ್ಲಿಗೆ ನಿಮ್ಗೆ ಪೂರ್ಣಾಂಕಗಳ ಗುಣಾಕಾರ ಬಂದಂಗೆ. ನಿಮ್ಗೆ ಈಗಾಗಲೇ ಗುಣಾಕಾರ ಬರುತ್ತೆ. 3 ಒಂದಲೇ 3 ಅಂತ ಬರಿತೀರಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಇಲ್ಲಿ ಏನೈತೆ ಪ್ಲಸ್ಸು, ಇಲ್ಲಿ ಏನಿಲ್ಲ ಅಂದರೂ ಪ್ಲಸ್ ಇರುತ್ತೆ. ಇಲ್ಲಿ 3ಕ್ಕೆ ಯಾವ ಚಿಹ್ನೆನೂ ಇಲ್ಲ, ಇಲ್ಲಿ ಪ್ಲಸ್ ಇರುತ್ತೆ ಅಂತ ತಿಳ್ಕೊಬೇಕು. ಪ್ಲಸ್ ಇಂಟು ಮೈನಸ್ ಗುಣಿಸ್ಬೇಕು. ಚಿಹ್ನೆಗಳ ಗುಣಾಕಾರ ನಿಮ್ಗೆ ಅಲ್ಲಿ ಗೊತ್ತಿದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 3 ಉತ್ತರ. ಒಂದು ಸಾರಿ ಚಿಹ್ನೆಗಳ ಗುಣಾಕಾರ ನೋಡ್ಕೊಂಡ್ಬಿಡ್ರಿ. ಪ್ಲಸ್ ಇಂಟು ಪ್ಲಸ್ ಬರುತ್ತೆ, ಪ್ಲಸ್ ಇಂಟು ಮೈನಸ್ ಬರುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. ಹಾಗಾಗಿ ಎರಡೂ ಚಿಹ್ನೆ ಒಂದೇ ಇದ್ದರೆ ಪ್ಲಸ್ ಬರ್ತಾ ಇದೆ, ಎರಡೂ ಚಿಹ್ನೆ ಬೇರೆ ಇದ್ದರೆ ಒಂದು ಚಿಹ್ನೆ ಮೈನಸ್ ಒಂದು ಚಿಹ್ನೆ ಪ್ಲಸ್ ಇದ್ದರೆ ಉತ್ತರ ಮೈನಸ್ ಬರುತ್ತೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಇಲ್ಲಿ ಭಾಳ ಸುಲಭ ಗುಣಿಸೋದು. ಇಲ್ಲಿ ಮೊದಲೇ ಇದು ಚಿಹ್ನೆ ಗುಣಿಸ್ರಿ. ಮೈನಸ್ ಇಂಟು ಪ್ಲಸ್ ಮೈನಸ್ 1 225 225 ಅಥವಾ 225 ಒಂದಲೇ 225. ಇಲ್ಲಿ 1 ಅಥವಾ 0ಗಳು ಬಂದರೆ ಭಾಳ ಸುಲಭ. ಇಲ್ಲಿ ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ 225 ಒಂದಲೇ 225, ಎಷ್ಟು ಸಂಖ್ಯೆ ಇರ್ತದೋ ಅಷ್ಟೇ ಸಂಖ್ಯೆ ಉತ್ತರ ಬರುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ 21 3ಲೇ ನಮಗೆ ಮಗ್ಗಿ ಬರೋದಿಲ್ಲ, ನಮ್ಗೆ 3 ಮಗ್ಗಿ ಬರುತ್ತೆ. 0 ಬಿಟ್ಬಿಡ್ರಿ, 30 ಇದು 0 ಆಮೇಲೆ ಹಾಕ್ಕೊಳ್ಳೋಣ. 3 ಒಂದಲೇ 3 3 2ಲೇ 6 63 ಆಯಿತು. 0 ಬಿಟ್ಟಿದ್ವಲ್ಲ, 0 ಬರ್ಕೊಳ್ಳೋಣ. 630. ಅಥವಾ ನಿಮಗೆ ಇಲ್ಲೇ ಗುಣಿಸೋಕ್ಕೆ ಬರಲಿಲ್ಲ ಅಂದರೆ ಇಲ್ಲಿ ಪಕ್ಕದಲ್ಲಿ ಹಾಕ್ಕೊಂಡು 21 ಇಂಟು 3 ಅಂತ ಗುಣಿಸ್ಕೊಂಡು 3 ಒಂದಲೇ 3 3 2ಲೇ 6 ಈ ರೀತಿ ಗುಣಿಸ್ಬೋದು. ನೆಕ್ಸ್ಟ್ ಡಿನೇ ಲೆಕ್ಕ. ಮೈನಸ್ 316 ಇಂಟು ಮೈನಸ್ 1. ಮೊದಲು ಚಿಹ್ನೆ ಗುಣಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 316 ಒಂದಲೇ 316. ನೆಕ್ಸ್ಟ್ ಈನೇ ಲೆಕ್ಕ. ಇದು ಬಹಳ ಬೇಗ ಮುಗಿಯುತ್ತೆ, ಯಾಕಂದರೆ ಇಲ್ಲಿ ನಡುವೆ 0 ಇದೆ. 0ಇಂದ ಯಾವುದಕ್ಕೆ ಗುಣಿಸಿದ್ರು 0 ಬರುತ್ತೆ. ಹಂಗಾಗಿ ಕಣ್ಮುಚ್ಕೊಂಡು 0 ಅಂತ ಬರಿಬೋದು. ಇಂಥ ಲೆಕ್ಕಗಳು ಬಂದರೆ ಭಾಳ ಸುಲಭವಾಗಿ ಮಾರ್ಕ್ಸ್ ತಗೋಬೋದು ನೀವು. ನೆಕ್ಸ್ಟ್ ಮೈನಸ್ 12 ಇಂಟು ಮೈನಸ್ 11 ಇಂಟು 10. ಇಲ್ಲಿ ಚಿಹ್ನೆಗಳು ಗುಣಿಸೋಣ. ಮೊದಲೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಮೊದಲೇ ನಾವು ಇವೆರಡು ಸಂಖ್ಯೆಗಳನ್ನು ಗುಣಿಸಿದ್ದೀವಿ. ಮೈನಸ್ 12 ಹಾಗೆ ಬರೆದಿದ್ವಿ. 11 10ಲೇ 110 ಮೈನಸ್ ಇಂಟು ಪ್ಲಸ್ ಮೈನಸ್. ಇಲ್ಲಿ ಇವೆರಡು ಗುಣಿಸೋಣ. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ 12 ಒಂದಲೇ 12ಕ್ಕೆ 2 10ಕ್ಕೆ 1 12 ಒಂದಲೇ 12 12 1 13. ಇಲ್ಲಿ 0 ಬಿಟ್ಟಿದ್ವಲ್ಲ, 0 ಬರೆದ್ವಿ. 1320. ನೆಕ್ಸ್ಟ್ ಜಿನೇ ಲೆಕ್ಕ. 9 ಇಂಟು ಮೈನಸ್ 3 ಇಂಟು ಮೈನಸ್ 6. 9 3ಲೇ 27 ಬರೆದ್ವಿ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 27 ಇಂಟು ಮೈನಸ್ 6 ಹಂಗೆ ಬರೆದ್ವಿ. ಆಮೇಲೆ ಚಿಹ್ನೆ ಗುಣಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ಸು 6 7ಲೇ 42ಕ್ಕೆ 2 10ಕ್ಕೆ 4 6 2ಲೇ 12 12 4 16 162 ಪ್ಲಸ್ 162. ನೆಕ್ಸ್ಟ್ ಹೆಚ್ಚನೇ ಲೆಕ್ಕ. ಭಾಳ ಸುಲಭ ಮಕ್ಕಳೇ, ಮಗ್ಗಿ ಹೇಳ್ಕೊಂತ ನಾವು ಮಾಡೋದು ಗುಣಾಕಾರ. ಮೈನಸ್ 18 ಇಂಟು ಮೈನಸ್ 5 ಇಂಟು ಮೈನಸ್ 4. ಇಲ್ಲಿ ಮೊದಲೇ ಇವೆರಡು ಗುಣಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 18 5ಲೇ 90 ಇಂಟು ಮೈನಸ್ 4 ಹಂಗೆ ಬರೆಯೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ಸು 4 0ಲೇ 0 4 9ಲೇ 36 4 9ಲೇ 36 ಮೈನಸ್ 360. ನೆಕ್ಸ್ಟ್ ಐನೇ ಲೆಕ್ಕ. ಮೈನಸ್ 1 ಇಂಟು ಮೈನಸ್ 2 ಇಂಟು ಮೈನಸ್ 3 ಇಂಟು 4. ಮೊದಲೇ ಇವೆರಡು ಗುಣಿಸೋಣ. 2 ಒಂದಲೇ 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಮೈನಸ್ ಇಂಟು ಪ್ಲಸ್ ಮೈನಸ್ 3 4ಲೇ 12. ಇಲ್ಲಿ ಚಿಹ್ನೆ ಒಂದು ಮುಖ್ಯ, ಆಮೇಲೆ ಗುಣಾಕಾರನೂ ಮುಖ್ಯ. ಸಂಖ್ಯೆಗಳ ಗುಣಾಕಾರನೂ ಮುಖ್ಯ, ಚಿಹ್ನೆನೂ ಮುಖ್ಯ ಮಕ್ಕಳೇ. ಚಿಹ್ನೆ ಬಿಟ್ಟರೇನೂ ತಪ್ಪಾಗುತ್ತೆ, ಸಂಖ್ಯೆಗಳನ್ನು ಸರಿಯಾಗಿ ಗುಣಿಸ್ದಿದ್ರೂ ತಪ್ಪಾಗುತ್ತೆ. ಪ್ಲಸ್ ಇಂಟು ಮೈನಸ್
12 ಎರಡಲೆ 20, 2 12 ಅಂತ ಹೇಳೋದಕ್ಕಿಂತ 12 ಎರಡಲೆ ಸುಲಭ ಆಗುತ್ತೆ. 12 ಎರಡಲೆ 24. ನೆಕ್ಸ್ಟ್ ಜೇನೇ ಲೆಕ್ಕ. ಜೇನೇ ಲೆಕ್ಕ -3 ಇಂಟು -6 ಇಂಟು -2 ಇಂಟು -1. ಎರಡೆರಡೆ ಅಂಕಿ ಗುಣಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ಸು 3 6 18 ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ಸು 2 1 2. ಈಗ ಇವೆರಡು ಗುಣಿಸೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸು 18 2 36. ಇಲ್ಲಿಗೆ ಒಂದನೇ ಮೇನ್ ಲೆಕ್ಕಗಳು ಮುಗಿದು ಈಗ ಎರಡನೇ ಮೇನ್ ಲೆಕ್ಕಗಳು ಮಾಡೋಣ. ಮುಂದಿನವುಗಳನ್ನು ಪರೀಕ್ಷಿಸಿ. ಅಂದರೆ ಇಲ್ಲಿ 18 ಇಂಟು 7 ಪ್ಲಸ್ ಮೈನಸ್ 3 ಇವು ಕೂಡಿ ಗುಣಿಸೋದು. ಆಮೇಲೆ ಒಂದೊಂದಕ್ಕೆ 18 ಇಂಟು 7 ಪ್ಲಸ್ 18 ಇಂಟು ಮೈನಸ್ 3 ಗುಣಿಸಿದ್ದು ಕೂಡೋದು ಸಮ ಇದೆಯೋ ಇಲ್ಲೋ ಅನ್ನೋದನ್ನು ಪರೀಕ್ಷಿಸಬೇಕು. ನಾವು ಎಕ್ಸೈಜ್ನಲ್ಲಿ ಪರೀಕ್ಷಿಸೋಣ. ಇಲ್ಲಿ 18 ಹಂಗೆ ಬರೆದ್ವಿ. 7 ಪ್ಲಸ್ 3 ಇವು ಕೂಡಕ್ಕೆ ಹೋದರೆ ಇಲ್ಲಿ ಪ್ಲಸ್ ಇದೆ, ಕೂಡಕ್ಕೆ ಹೋದರೆ ಇಲ್ಲಿ ಮೈನಸ್ ಇರೋದ್ರಿಂದ ಕಳಿಬೇಕಾಗುತ್ತೆ. 7ರಲ್ಲಿ 3 ಹೋದರೆ 7ರಲ್ಲಿ 3 7 ಪ್ಲಸ್ ಇಂಟು ಮೈನಸ್ಸು 7ರಲ್ಲಿ 3 ಹೋದರೆ 4 18 4 72 ಎಡಭಾಗದ ಉತ್ತರ. ಈಗ ಬಲಭಾಗದ ಉತ್ತರ 18 7 126 ಪ್ಲಸ್ ನಿಮಗೆ 18ರ ಮಗ್ಗಿ ಬರಲ್ಲ ಅಂದರೆ 7ರ ಮಗ್ಗಿಂದನೂ ಗುಣಿಸ್ಬೋದು. 7 8 56 56ಕ್ಕೆ 6 10ಕ್ಕೆ 5 7 1 7 7 5 12 126 ಪ್ಲಸ್ ಇಲ್ಲಿ ಮೈನಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ಸು 18 3 54. ಈಗ ಇವೆರಡು ಪ್ಲಸ್ ಇಂಟು ಮೈನಸ್ ಆಗುತ್ತೆ. 126ರಲ್ಲಿ ನಾವು 54ನ್ನು ಕಳೆದ್ರೆ ನಮಗೆ 72 ಬರುತ್ತೆ. 126ರಲ್ಲಿ 54ನ್ನು ಕಳೆಯೋಣ. 6ರಾಗ 4 ಹೋದರೆ 2, 12ರಾಗೆ ಅಲ್ಲ 2ರಾಗ 5 ಹೋಗಲ್ಲ, 10ಕ್ಕೆ ತಗೊಳ್ಳೋಣ. 12ರಾಗೆ 5 ಹೋದರೆ 7 72 ಸರಿ ಇದೆ. ಹಂಗಾಗಿ ಇದು ಪರೀಕ್ಷಿಸಿ ಅಂತ ಹೇಳಿದರೆ ಈ ಒಂದು ಸಮ ಅಂತ ತೋರಿಸಿರೋದು ಸರಿ ಇದೆ. ನೆಕ್ಸ್ಟ್ ಬಿನೇ ಲೆಕ್ಕ. ಇದು ಕೂಡ ಅದೇ ರೀತಿ, ಸಂಖ್ಯೆ ಮಾತ್ರ ಬೇರೆ. -21 ಬರೆದ್ವಿ ಇಂಟು ಇಲ್ಲಿ -4 -6 ಇವೆರಡನ್ನು ಕೂಡಿದ್ರೆ -10 ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ಸು 21 1 21 ಈ 0ನ ಹಂಗೆ ಬರೆದ್ವಿ ಪ್ಲಸ್ 210 ಅಥವಾ 10ರ ಮಗ್ಗಿಂದ ಗುಣಿಸಿದರೆ 10 1 10ಕ್ಕೆ 0 10ಕ್ಕೆ 1 10 2 20 21 21. ಇಲ್ಲಿ ಈ ಕಡೆಗೆ ಇವೆರಡು ನಾವು ಗುಣಿಸ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ಸು 4 1 4 4 2 8 ಈ ನಡುವೆ ಇರ್ತಕ್ಕಂಥ ಪ್ಲಸ್ ಬರೆದ್ವಿ. ಇಲ್ಲಿ ಚಿಹ್ನೆ ಗುಣಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ಸು 6 1 6 6 2 12 126. ಈಗ ಬಲಭಾಗದಲ್ಲಿರೋದು 126 84 2 ಪ್ಲಸ್ ಇರೋದ್ರಿಂದ ಕೂಡೋಣ. 6 4 10ಕ್ಕೆ 0 10ಕ್ಕೆ 1 8 2 10 1 11 10ಕ್ಕೆ 1 210. ಎಡಭಾಗದಲ್ಲೂ 210 ಬಂದಿದೆ, ಬಲಭಾಗದಲ್ಲೂ 210 ಬಂದಿದೆ. ಹಾಗಾಗಿ ಇದು ಸರಿ ಇದೆ. ನೆಕ್ಸ್ಟ್ ಮೂರನೇ ಒಂದು ಮೇನ್ನಲ್ಲಿರ್ತಕ್ಕಂಥ ಲೆಕ್ಕಗಳು. ಯಾವುದೇ ಪೂರ್ಣಾಂಕ ಎಗೆ -1 ಇಂಟು ಎ ಯಾವುದಕ್ಕೆ ಸಮ ಅಂತ ಕೇಳಿದಾನೆ. ಯಾವುದೇ ಒಂದು ಪೂರ್ಣಾಂಕ ಎ ಆಗಿದ್ದಲ್ಲಿ ನಾವು -1ಕ್ಕೆ ಗುಣಿಸಿದರೆ ಎ ಒಂದಲೇ ಎ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ಸು ಮೈನಸ್ ಎ ಆಗುತ್ತೆ. ಉದಾಹರಣೆಗೆ -1ಕ್ಕೆ ನಾವು 3ರಿಂದ ಗುಣಿಸಿದರೆ ಏನಾಗುತ್ತೆ? ಮೈನಸ್ ಇಂಟು ಪ್ಲಸ್ ಮೈನಸ್ 3 1 3 -3 ಆಗುತ್ತೆ. ಆ ರೀತಿ ಮೈನಸ್ ಎಗೆ ಸಮ ಅದು. ನೆಕ್ಸ್ಟ್ ಎರಡನೇ ಲೆಕ್ಕ. -1ರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ. ಗುಣಲಬ್ಧ ಅಂದರೆ ಈಗಾಗಲೇ ಗುಣಿಸಿ ಬಂದಿರತಕ್ಕಂಥ ಉತ್ತರ. ನಾವು ಗುಣಿಸಿ ಬಂದಿರತಕ್ಕಂಥ ಉತ್ತರ -12 ಬರಬೇಕು. ಯಾವುದರೊಂದಿಗೆ? -1ರೊಂದಿಗೆ ಗುಣಿಸಿದರೆ ಯಾವ ಸಂಖ್ಯೆನ ಗುಣಿಸಿದರೆ, ಈಗ ಇಲ್ಲಿ 22 ಬರ್ಬೇಕಂದ್ರೆ ಇಲ್ಲಿ ನಾವು 1ರಿಂದ 22 1 22 ಆಗುತ್ತೆ. ಆಮೇಲೆ ಇಲ್ಲಿ ಮೈನಸ್ ಬರ್ಬೇಕಂದ್ರೆ ಒಂದು ಮೈನಸ್ ಇರಬೇಕು, ಒಂದು ಪ್ಲಸ್ ಇರಬೇಕು. ಹಾಗಾಗಿ ಇಲ್ಲಿ ಪ್ಲಸ್ ಹಾಕೋಣ. ನೆಕ್ಸ್ಟು 37 ಉತ್ತರ ಬರಬೇಕು. ಇಲ್ಲಿ ಮೈನಸ್ ಇದೆ, ಉತ್ತರ ಪ್ಲಸ್ ಬಂದಿದೆ. ಮೈನಸ್ಸಿಗೆ ಇನ್ನೊಂದು ಮೈನಸ್ ಹಾಕಿದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆಮೇಲೆ 37. ನೆಕ್ಸ್ಟ್ ಇಲ್ಲಿ 0 ಬರ್ಬೇಕಂದ್ರೆ -1ಕ್ಕೆ ನಾವು ಏನು ಗುಣಿಸ್ಬೇಕು? 0ನ್ನು ಗುಣಿಸ್ಬೇಕು. ನೆಕ್ಸ್ಟ್ 4ನೇ ಲೆಕ್ಕ.
-1 ಇಂಟು 5ರಿಂದ ಆರಂಭಿಸಿ -1 ಇಂಟು -1 = 1 ವಿನ್ಯಾಸವನ್ನು ಸೂಚಿಸುವ ವಿವಿಧ ಗುಣಲಬ್ಧಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ನಾವು ಅವರು ಹೇಳಿದ ಪ್ರಕಾರನೇ -1 ಇಂಟು 5ರಿಂದ ಪ್ರಾರಂಭಿಸೋಣ. ಇಲ್ಲಿ ಗುಣಿಸೋಣ. 5 1 5 ಮೈನಸ್ ಒಂದೇ ಇರೋದ್ರಿಂದ ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ, -5. ನೆಕ್ಸ್ಟ್ -1 ಬರೆಯೋಣ ಇಂಟು 5, 5ನ್ನು ಕಮ್ಮಿ ಮಾಡೋಣ, 4 ಮಾಡೋಣ, -4 ಆಗುತ್ತೆ. 4 1 4 -4. ಇಲ್ಲಿ ಮೇಲಿರ್ತಕ್ಕಂಥ -5 ಬರೆಯೋಣ, ಅದರಲ್ಲಿ +1 ಕಳೆಯೋಣ, ಅಂದರೆ -5ರಲ್ಲಿ +1 ಹೋದರೆ -4 ಬರುತ್ತೆ. ಅದೇ ರೀತಿ 5 ಇರೋದು 4 ಮಾಡೋಣ, 4 ಇರೋದು 3 ಮಾಡೋಣ, 3 ಇರೋದು 2 ಮಾಡೋಣ, 2 ಇರೋದು 1 ಮಾಡೋಣ, 0 ಇರೋದು -1 ಮಾಡೋಣ. ಹಿಂಗೆ 1 ಕಡಿಮೆ ಮಾಡ್ಕೊಳ್ತಾ ಹೋದರೆ ನಮಗೆ -1 ಇಂಟು -1 ಅವರು ಕೇಳಿರ್ತಕ್ಕಂಥದ್ದು ಸಿಗುತ್ತೆ. ಇಲ್ಲಿ ನಾವು ಗುಣಿಸಿ ಬರಿತಕ್ಕಂಥದ್ದು -1 ಇಂಟು 3 -3, -1 ಇಂಟು 2 -2, -1 ಇಂಟು 1 -1, -1 ಇಂಟು 0 0, -1 ಇಂಟು -1 1 ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ, 1 ಬರುತ್ತೆ. ಇಲ್ಲಿ ಈ ಕಡೆಗೆ ಮೇಲಿರೋದು -5 ಬರೆಯೋದು, +1 ಎಲ್ಲವಕ್ಕೂ +1 ಹಾಕೋದು. ಇಲ್ಲಿ ಮೇಲಿರ್ತಕ್ಕಂಥ ಉತ್ತರ ಈ ಕಡೆ ಬರ್ಕೋಬೇಕು. -4 ಇಲ್ಲಿ -4, ಇಲ್ಲಿ -3 ಇಲ್ಲಿ -3, ಇಲ್ಲಿ -2 ಇಲ್ಲಿ -2, ಇಲ್ಲಿ -1 ಇಲ್ಲಿ -1. ಇಲ್ಲಿ ಏನು ಉತ್ತರ ಬರುತ್ತೆ, 0ಗೆ 1 ಕೂಡಿದ್ರೆ 1 ಬರುತ್ತಲ್ಲ, ಅದು ಉತ್ತರ ಇಲ್ಲಿಗೆ ಬರುತ್ತೆ. -1ರಲ್ಲಿ +1 ಕಳೆದ್ರೆ 0 ಬರುತ್ತೆ, -2ರಲ್ಲಿ +1 ಕಳೆದ್ರೆ -1 ಬರುತ್ತೆ, -2ರಲ್ಲಿ +1 ಕಳೆದ್ರೆ -2 ಬರುತ್ತೆ. ಈ ರೀತಿ ವಿನ್ಯಾಸ ನಿಮ್ಮ ಪುಸ್ತಕದಲ್ಲೂ ಕೂಡ ಇದೆ. ಆ ಪುಸ್ತಕವನ್ನು ನಿಮ್ಮ ಮೇಷ್ಟ್ರ ಹತ್ರ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ. ಇಲ್ಲಿಗೆ ಈ ಅಭ್ಯಾಸ ಮುಗೀತು. ಮುಂದಿನ ಅಭ್ಯಾಸವನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ.